ಗುರೂಜಿ ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಹೇಗಿರುತ್ತೆ? ಮತ್ತೆ ಅವರಿಗೇನಾದ್ರೂ ವಿದೇಶಕ್ಕೆ ಹೋಗುವಂತ ಯೋಗ ಇದೆಯಾ? ಇವ್ರಿಗೆ ವಿದೇಶ ವಿಚಾರದಲ್ಲಿನೂ ಹೆಚ್ಚು ಅನುಕೂಲ ಇದೆ. ಆದ್ರೆ ಇಲ್ಲಿ ಮೇಯ್ನು ಸಾಮಾನ್ಯವಾಗಿ ನಾವು ಮದುವೆಗಳ ವಿಚಾರದಲ್ಲಿ ಬಹಳ ಜನ ಕನ್ಯಾ ರಾಶಿಯವ್ರು ಬರ್ತಾ ಇರ್ತಾರೆ. ಹ್ಮ್. ಈಗಾಗಲೇ ಬಹಳ ಜನ ಈ ಮದುವೆಗಳಿಗೆ ಈ ನಾನು ಈ ಹಿಂದೆ 84 ಇಯರ್‌ಗಳ ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೆ. ನೋಡಿ 84 ನೋಡಿ 90ನೇ ಇಸ್ವಿಯಲ್ಲಿ ಮದುವೆ ವಿಚಾರದಲ್ಲಿ ಹುಟ್ಟಿರುವಂಥವ್ರಿಗೆ ಮದುವೆ ಆಗೋದೇ ಬಹಳ ಕಷ್ಟ ಆಗ್ತಾ ಇತ್ತು. ಬಹಳ ಜನ ಬಂದು ಹೋದ್ರು. ನೀವು ಹೇಳಿದ್ದು ಕರೆಕ್ಟ್ ಗುರುಗಳೇ ನೋಡಿ ಮಗನಿಗೆ ಮದುವೆ ಆಗ್ತಾ ಇಲ್ಲ ಅಂತ. ಹ್ಮ್. ಆದ್ರೆ ಈ ಕನ್ಯಾ ರಾಶಿಯವರಿಗೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈಗ ನಾವು 2024ರಿಂದ ಲೆಕ್ಕಾಚಾರ ಮಾಡಕ್ ಹೋದ್ರೆ ಮದ್ವೆ ವಿಚಾರದಲ್ಲಿ ಬಹಳ ಸಫರ್ ಬೀಳ್ತಾ ಇರುವಂತದ್ದಿದೆ. ಅದರಲ್ಲಿ ಹೆಣ್ಣು ಮಕ್ಕಳಂತೂ ಮದ್ವೆ ಕುಜ ಏನಾದ್ರೂ ಇದ್ಬಿಟ್ಟ ಅಂತ ಹೇಳಿದ್ರೆ ಲಗ್ನ, ದ್ವಿತೀಯ ಸ್ಥಾನ, ಸಪ್ತಮ ಅಥವಾ ಅಷ್ಟಮ ಸ್ಥಾನ, ವ್ಯಯಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಬಹಳ ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಾರೆ. ಅಂತಹ ಸಮಸ್ಯೆಗಳು ಎದುರಾಗುವಂಥದ್ದು ನಾವು ಕಾಣಬಹುದಾಗಿರುವಂಥದ್ದಿದೆ. ಆದ್ರೆ ಇವ್ರಿಗೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಬಹಳ ಒಳ್ಳೆಯದೇ ಅಂತಾನೆ ಹೇಳ್ಬೋದು. ಮತ್ತೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮವಾದಂತಹ ಅಭಿವೃದ್ಧಿ. ನಾನು ಆಗ್ಲೇ ವಿದೇಶ ವಿಚಾರದಲ್ಲಿನೂ ಹೇಳ್ತಾ ಇದ್ದೆ ನೋಡಿ, ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಬಹಳ ಜನ ನಾನು ಹೋಗಿ ವಿದೇಶದಲ್ಲಿ ಹೈಯರ್ ಎಜುಕೇಶನ್ ಮಾಡಬೇಕು ಅನ್ನುವಂಥದ್ದು ಆಲೋಚನೆ ಇರುತ್ತೆ. ಮತ್ತೆ ಪ್ರಯತ್ನನೂ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ದುಡ್ಡಿರೋದಿಲ್ಲ ಅಥವಾ ದುಡ್ಡಿದ್ರೇನೋ ಅಲ್ಲಿ ವೀಸಾ ಇಂಥದ್ದು ಯಾವುದೋ ಒಂದು ಪ್ರಾಬ್ಲಮ್ ಇಂದ ತೊಂದರೆಗಳು ಆಗ್ತಾ ಇರುತ್ತೆ. ಅಥವಾ ಯಾವುದೋ ಕಾರಣಾಂತರದಿಂದ ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಏನಾದರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿಬಿಟ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಎಕ್ಸಾಮ್ಸ್ ಮಾರ್ಚ್ ಇಂಥದ್ದೆಲ್ಲ ಇರೋದ್ರಿಂದ ಈಗಿಂದ ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಮಾಡುತ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ವಿದೇಶದಲ್ಲಿನೂ ಸಹ ಕೆಲಸದವರೆಗೂ ನಿಮ್ಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಮದುವೆ ವಿಚಾರದಲ್ಲಿನೂ ಸಹ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಹಾಗಿದ್ರೆ ಏನು ಮಾಡ್ಕೋಬಹುದು ಇವರು ಇನ್ನಷ್ಟು ಬೇಗ ಕೆಲಸಗಳು ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿನೂ ಉತ್ತಮವಾದಂಥ ಫಲ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ವಿಘ್ನಗಳು ಬರಬಾರ್ದು. ಯಾವುದೇ ಒಂದು ಕೆ ಕೆ ಒಂದು ಕೆಲಸದ ವಿಚಾರದಲ್ಲಿ ಕೈ ಹಾಕಿದ್ರೇನು ತೊಂದರೆಗಳು ಇಲ್ದಿರ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಗಣಪತಿ ಆರಾಧನೆ ಮಾಡ್ಕೋಬೇಕು. ಗಣಪತಿ ಪೂಜೆ ಪುನಸ್ಕಾರಗಳು ಅಥವಾ ಪ್ರಾರ್ಥನೆ ಪ್ರತಿ ಮಂಗಳವಾರ ಅಥವಾ ಸಂಕಷ್ಟಹಾರ ಚತುರ್ಥಿ ದಿವಸ ಗಣಪತಿ ಆರಾಧನೆ ಮಾಡ್ಕೊಳ್ಳೋದ್ರಿಂದನೂ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪರಿಹಾರಗಳಿಂದನೂ ಸಹ ಅವರಿಗೆ ವಿದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಅನುಕೂಲ. ಮತ್ತೆ ಶುಭ ಕಾರ್ಯಗಳು ವಿವಾಹದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ.